ನಮ್ಮ ತಾಯಿಯವರು ಅವ್ರ ಕಡೆ ಚಿಕಿತ್ಸೆ ಕಳಿಸಿದೆ. ಅವರು ಹೇಳಿಬಿಟ್ಟಿದ್ರು ನಮ್ಮ ಮಗು ಏನಂತ ಹೇಳಿದ್ರು, ನೋಡ್ಬೇ ನೀ 7-7:30 ಅಂದ್ರೆ ಊಟ ಮಾಡಿಬಿಡ್ಬೇಕು. ಇವತ್ತು ನಮ್ಮ ತಾಯಿ ಮತ್ತು ಮನೆಗೆ ಹೋಗಿ 7:30 ಊಟ ಮುಗಿಸ್ಬಿಟ್ಟಿರ್ತಾರೆ. ನೀವೆಲ್ಲರೂ ಹೋಗಿ ಏನು ಊಟ ಮಾಡಂಗಿಲ್ಲ. ಸೊ ಒಬ್ಬೊಬ್ಬರಿಂದ ಒಬ್ಬೊಬ್ರು ಇದು ಕಟ್ತಿರ್ತಾರೆ. ಸೊ ಅಂಥ ಒಂದು ಈಗೇನು ಬಯೋಲಾಜಿಕಲ್ ಕ್ಲಾಕ್ ಬಗ್ಗೆ ತಿಳ್ಕೊಂಡಿವಿ. ಹೀಗೆ ಸಾಕಷ್ಟು ರೋಗಗಳು ಹೇಳಿದಾಗ ನಮ್ಗೆ ಅನಿಸ್ತದ್ದು ಯಾಕೆ ನಾವು ಆಯುರ್ವೇದ ಮಾಡಬಾರ್ದು ಅಂತೇಳಿ. ಅಲ್ಲದೆ ವಿಶೇಷವಾಗಿ ಈ ನಮ್ಮ ಆಯುಷ್ ಟಿವಿಯವರು ಏನು ಮಾಡಿದಾರಪ್ಪ ಅಂದ್ರೆ ಈಗ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ GWC ಅಂತ ಹೇಳಿ. ಇದು ವಿಶೇಷವಾಗಿ ಈ ವಾಹಿನಿ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಆಯುಷ್ ಟಿವಿ ಬಹುಶಃ ಇದು ಸಂಪಾದಕರಿಗೂ ಹಾಗೂ ಈ ಸಂಸ್ಥಾಪಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಆಯುರ್ವೇದವನ್ನು ಜಾಗೃತಿ ವಹಿಸಲಿಕ್ಕೆ ಈ ಮಾಧ್ಯಮ ಬಹುಶಃ ನನಗನ್ನಿಸ್ತದೆ ನಮ್ಮ ದೇಶದಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಚಾನಲ್ ಆಗಿ ದೂರದರ್ಶನ ಚಾನಲನ್ನು ಮಾಡಿ ಆಯುಷ್ ವೈದ್ಯರಿಗೆ ಒಂದು ಬೆನ್ನೆಲುವಾಗಿ ನಿಂತು, ಅಲ್ಲದೆ ಕಳೆದ ವರ್ಷ GWC 25 ಮಾಡಿದಂಥ ಕಾರ್ಯಕ್ರಮ ದೇಶ ವಿದೇಶಗಳಲ್ಲಿ ಪರಿಚಯಿಸಿ ಆಯುರ್ವೇದದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಂಥ ಒಂದು ವಾಹಿನಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಆಯುಷ್ ಟಿವಿ. ಅದರ ಮುಖ್ಯ ಉದ್ದೇಶ ಅಷ್ಟೇ, ಆಯುರ್ವೇದವನ್ನು ಮುಖ್ಯವಾಹಿನಿಗೆ ತರೋದು, ಜಾಗೃತಿಯನ್ನು ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಹೆಮ್ಮೆಯ ವಿಷಯ. ಅಲ್ಲದೆ ಮುಂಬರುವ ದಿನಗಳಲ್ಲಿ ಇದೇ ಅಕ್ಟೋಬರ್ದಲ್ಲಿ 2026ರಲ್ಲಿ GWCಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವೈದ್ಯರುಗಳು ಬರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಬಹುಶಃ ಆ ಕಾರ್ಯಕ್ರಮದಿಂದಲೇ ನನಗನ್ನಿಸ್ತದೆ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಕುಂದುಕೊರತೆಗಳನ್ನು ಅರಿತುಕೊಂಡು ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಇವತ್ತು ನಮಗೆ ಸರ್ಕಾರ ಬಹಳ ಸಹಕಾರವನ್ನು ಕೊಟ್ಟಿದೆ. ಅಂದರೆ ಸಹಕಾರ ಕೊಟ್ಟಿದ್ದಂದರೆ ನೀವು ಅಲೋಪತಿ ಪ್ರಾಕ್ಟೀಸ್ ಮಾಡಿರಿ ಅಂತಲ್ಲ, ಏನು ಕಾನೂನಾತ್ಮಕವಾದಂಥ ತೊಡಕುಗಳಿದ್ದಾವೆ ಅವಕ್ಕೆಲ್ಲ ಸರಿ ಹೊಂದುವಂಥ ಒಂದು ಕಾರ್ಯಕ್ರಮವನ್ನು ನಿಯೋಜಿಸಿದ್ದಾರೆ. ಅದಕ್ಕಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳಿ, ಯಶಸ್ವಿ ಆದಾಗ ನಮ್ಗೆ ಇನ್ನೂ ಸಂಖ್ಯಾಬಲ ಬಂತು ಅಂದರೆ ನಾವು ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ ನಾನು ಒಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ನಾನು ಡಾಕ್ಟರ್ ಮೃತ್ಯುಂಜಯ ಶಾಂತಿರಪ್ಪ ಹುಲಿ ಅಂತ MD ಪಂಚಕರ್ಮ. ಸುಮಾರು 2001ರಿಂದ ನಾನು ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈ 25 ವರ್ಷ ಇವಾಗಲೇ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಈ ಪಂಚಕರ್ಮ ಯೂನಿಟ್ ಯಾಕೆ ಮಾಡಬೇಕಾಯ್ತು ಅಂದರೆ, ನಾನು ಮ್ಯೂಸಿಕ್ ಕಲಿಬೇಕಾದಾಗ ಕೆಲವು ಪ್ರೊಫೆಸರ್ಸ್ ನಮಗೇನಂತಿದ್ರೆ ಯಾರೋ ಆಯುರ್ವೇದಿಕ ಬದುಕೋಕ್ಕಾಗಂಗಿಲ್ಲ, ಆಯುರ್ವೇದಿಕ ನಂಬಿದ್ರೆ ನೀವು ನೀರು ಕುಡಿಯೋಕೆ ಹೋಗಂಗಿಲ್ಲ, ಬದುಕೋಕ್ಕಾಗಂಗಿಲ್ಲ ಅನ್ನೋ ಒಂದು ಸ್ಪೀಚ್ ಕೊಟ್ಟಿರ್ತಾರೆ. ಅದು ನನಗೆ ಭಾಳ ಒಂದು ಏನು ಮಾಡ್ತಂದ್ರೆ ಟೆಂಪ್ಟ್ ಮಾಡಿ ಲೈಫ್ನಾಗ ಒಂದು ಆಯುರ್ವೇದಿಕೇ ಪ್ರಾಕ್ಟೀಸ್ ಮಾಡಬೇಕು, ಹಾಗೆ ನಾವು ಬದುಕ್ಬೋದು ಅಂತಂದು ತೋರಿಸ್ಬೇಕಂತ ಒಂದು ಮನಸ್ಸಿನಲ್ಲಿ ಆ ಒಂದು BMS ಫಸ್ಟ್ ಇಯರ್ ಇದ್ದು ವಿದ್ಯಾರ್ಥಿ ಒಳಗೆ ಮನಸ್ಸಿನಾಗ ಮೂಡಿತು. ಕಾಲಕ್ರಮೇಣ ನೋಡಿದಾಗ ಒಂದು ಬಾದಾಮಿ ಕಾಳಿದಾಸ ಕಾಲೇಜಲ್ಲಿ ಸ್ಟಾರ್ಟ್ ಆಯಿತು. ಇವಕ್ಕೆ ಒಳ್ಳೆ ಗುರುಗಳನ್ನು ಸಿಕ್ಕರು. ಡಾಕ್ಟರ್ ಗೋಪಿನಾಥ್ ಸರ್, PN ರಾವ್, ಆಮೇಲೆ ಡಾಕ್ಟರ್ ಕಿರಣ್ ಗೌಡ ಅಂತೇಳಿ ತುಂಬ ಬ್ಯೂಟಿಫುಲ್. ನನಗೆ ಭಾಳ ಒಂದು ಅಧ್ಯಯನ ಮಾಡಲಿಕ್ಕೆ ಭಾಳ ಅನುಕೂಲ ಆಯಿತು. ಪ್ರತಿಯೊಬ್ಬರು ನಾನು ಅಲ್ಲಿ ಹೋದಾಗ ಎಷ್ಟು ಇನ್ಸರ್ಟ್ಸ್ ಅನುಭವಿಸ್ತೀನಿ ಅಂದ್ರೆ ನಾನು ಪ್ರತಿ ಕ್ಷಣದೊಳಗೆ ನಾನು ಇನ್ಸರ್ಟ್ ಆಗ್ತಿತ್ತು. ನಾನು ಬೇರೆ ಕಾಲೇಜ್ನಾಗ ಆ ಕಾಲೇಜ್ನೆಲ್ಲ ನಾನು ನೋಡುವಂಥ ಟ್ರೀಟ್ ಬೇರೆ ಇರ್ತಿತ್ತು. ಬಟ್ ದ ಎಂಡ್ ಆಫ್ ದ ಡೇ ನಾನು ಎಲ್ಲರೂ ಹೊಗಳಿದ್ರೆ ನಂದೇನು ಪರ್ಸನಲ್ಶಿಪ್ ಮುಗಿತಲ್ಲ, ನಾನು ಭಾಳ ಎಲ್ಲರೂ ಅವತ್ತೊಂದು ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ನೋಡಿದ್ರು ಅವರು. ಯಾಕಂದರೆ ಎವ್ರಿ ಡೇ ನಾನು ಏನು ಮಾಡ್ತಿದ್ದೆ ಅಂದರೆ ಅವ್ರು ಏನು ಪೇಷಂಟ್ ನೋಡಿದ್ರು ಹೋಗಿದ್ದು ಬುಕ್ಸ್ ತೆಗೆದು ಮತ್ತೆ ನೋಡೋದು. ಯಾಕಂದ್ರೆ ಅವ್ರಿಗೆ ಏನು ಕಲಿಸಿರಲಿಲ್ಲ ಲೀಟಾಗಿ. ಪ್ರತಿ ಒಂದು ಪೇಷಂಟ್ ಅವ್ರು ಏನು ಹೇಳ್ತಾರೆ ಅದೊಂದು ನನ್ನ ಎಫ್ರಾನ್ ಒಳಗೆ ಒಂದು ಬುಕ್ ಒಂದು ಪೆನ್ ಕಾಯಂ ಇರ್ತೈತೆ. ಅವ್ರು ಏನು ಹೇಳಿ ಬರ್ಕೊಳ್ಳೋದು, ಯಾಕಂದ್ರೆ ಎಲ್ಲನೂ ಹೊಸದು, ಎಲ್ಲನೂ ಹೊಸದು. ಅವರೆಲ್ಲ ಗೊತ್ತಿದ್ದವ್ರು, ನಮ್ಗೆ ಏನು ಗೊತ್ತಿದ್ದವು. ರೂಮ್ನಾಗ ರಾತ್ರಿ ಓದಾಕೊಂಡು ಯಾಕೆ ಓದಾಕಿ ನಿಂತಿದ್ರು ಎಲ್ಲರೂ ಹೋದ್ರು. ಯಶೋಮಂಗ ಓದಾಕಿ ಹೇಳ್ತಿದ್ದೆ, ಹಂಗೆ ಗೊತ್ತದು ಏನಿತ್ತು. ನಾವು ತೋರಿಸ್ಕೋಬಾರ್ದು. ಅದು ರಿಕ್ವಲ್ ಆಗೋ ಸಂಬಂಧ ಅವಾಗಲೇ ರಿಯಲಿ BMS ಓದಿತ್ತು. ಯಾವಾಗ ಆಫ್ಟರ್ ಕಂಪ್ಲೀಷನ್ ಆಫ್ ಮೈ ಡಿಗ್ರಿ. ಹಿಸ್ಟ್ರಿ ಮೇಲೆ ಭಾಳ ಖರಾಬ್ ಇತ್ತು ನಮ್ಮ ಟೈಮ್ನಾಗ. ಈಗೆಲ್ಲ ಆ್ಯಕ್ಚುಲಿ ಮಕ್ಕಳು ಕಲಿಸ್ಬೇಕಂತ ಕಲಿತಾ ಇಲ್ಲ. ಈಗ ನಮ್ಮ ಟೈಮ್ನಾಗ ನಾವೆಲ್ಲ ನೀವೆಲ್ಲ ಹೆಂಗೆ ಕಲ್ತಿಗೆ ಗೊತ್ತೈತೆ ಅಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು. ಅದು BMS ಕಲಿಸ್ತಿದ್ರು. ಅವರೇ ಅರ್ಧಂಬರ್ಧ ಮತ್ತು ನಮ್ಗೆ ಇನ್ನೇಟ್ ಹಾಕೋದು ಏನನ್ನೂ ನಮ್ಗೆ ತಿಳಿತಿರ್ಲಿಲ್ಲ. ಹಿಂಗೆ ಅನಿವಾರ್ಯವಾಗಿ ನಮ್ಗೆ ಏನಾಗ್ತಿತ್ತು, ಅಲೋಪತಿ ಪ್ರಾಕ್ಟೀಸ್ ಮಾಡೋದು ಬಿಟ್ಟರೆ ನಮ್ಗೆ ಗತಿನೇ ಇಲ್ದಂಗೆ ಲೈಫ್ ಆಗಿದೆ. ಬಟ್ ಇವತ್ತೆಲ್ಲ ಹಾಗಿಲ್ಲ. ಈಗ NCISM ಅವೆಲ್ಲ ಬಂದಾಗ ತುಂಬ ಸ್ಟ್ರಾಂಗ್ ಆಗಿದೆ. ಈಗೆಲ್ಲ ಏನಿದೆ ನಮ್ಮ ಮಿಸಸ್ ಅವರ ಪ್ರೊಫೆಸರ್ ಇದ್ದಾರೆ, ಅವ್ರೆಲ್ಲ ಕಲಿಸೋದು, ಅವ್ರ ಆ್ಯಟಿಟ್ಯೂಡ್ಸ್ ಅದನ್ನೆಲ್ಲ ನೋಡಿದ್ರೆ ಒಳ್ಳೆ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ ಐತಿ ಅನ್ನೋಷ್ಟು ಮಟ್ಟಕ್ಕೆ. ಬಟ್ ನನ್ನೊಳಗೆ ಏನು ಟೀಚ್ ಹತ್ತಿತ್ತಂದ್ರೆ ಇದು ಆಯುರ್ವೇದ ಮಾಡಿ ಆಗಂಗಿಲ್ಲ ಅನ್ನೋದು ಏನಿತ್ತಲ್ಲ, ಇದು ಸಾಧ್ಯ ಐತಿ ಅಂತ ಪ್ರೂವ್ ಮಾಡ್ಬೇಕು.
ಹಿಂಗಾಗಿ ನಾನೇನು ಮಾಡಿದೆ, ಈ ಕಾಲೇಜ್ ಬಿಟ್ಟು ನಾನು ಹಾಸನ್ಗೆ ಹೋದೆ. SDM ಕಾಲೇಜ್ ನನ್ನ ಫ್ರೆಂಡ್ಸ್ ಇದ್ದರು. ನಾವು ಒಂದೆರಡು ಸಲ ಅಲ್ಲಿ ಕಾನ್ಫರೆನ್ಸ್ ಇದ್ದಾಗ ಹೋದಾಗ ಹಂಗೆ ಇದೇ ಕಾಲೇಜಿನ ಕಲಿಬೇಕಂದ್ರೆ ಡಿಸೈಡ್ ಮಾಡಿಕೊಂಡು ಅವಾಗ ಹೋಗ್ಬೇಕಾದ್ರೆ ತುಂಬ ತೊಂದರೆ. ಯಾಕಂದ್ರೆ ನಿಮಗೆಲ್ಲ ಈಗ ಒಂದೇ ಯೂನಿವರ್ಸಿಟಿ ಇದೆ, ನಮ್ದು ಅವಾಗ ಧಾರವಾಡ ಯೂನಿವರ್ಸಿಟಿ ಇದೆ, ಅದು ಮೈಸೂರು ಯೂನಿವರ್ಸಿಟಿ ಇದೆ. ಹಿಂಗಾಗಿ ಅಲ್ಲಿನ ವೈಸ್ ಚಾನ್ಸಲರ್ಸ್ ಭೇಟಿಯಾಗಿ ಅದಾಗಿ ಒಂದು ಟ್ರಾನ್ಸ್ಫರ್ ತೊಗೋಬೇಕಾದ್ರೆ ತುಂಬ ಮುನ್ನಡೆ. ಲಾಸ್ಟಿಗೆ ಸಕ್ಸಸ್ಫುಲ್ಲಿ ಅದನ್ನು ಇಲ್ಲಿ ಅಲ್ಲಿ NOC ತೊಗೊಂಡು ವೀರೇಂದ್ರ ಹೆಗಡೆ ಅವ್ರು ಭೇಟಿಯಾಗಿ, ಅಂದ್ರೆ ಇದು ಎದಕ್ಕಪ್ಪ ಅಂದ್ರೆ ಇದು ಕಲಿಬೇಕು ಅನ್ನೋ ಒಂದು ಕಿಚ್ಚಿತ್ತ.